ನಿಜವಲ್ಲಿ ಇವ್ರು ಯಾರು ಅಂದ್ಕೊಂಡಿರಲ್ಲ ಅವ್ನು ಡಾಕ್ಟ್ರ್, ಅಷ್ಟು ತುಂಟ ಇದ್ದ. ನರ್ಸಿಂಗ್ ಹೋಮ್ನ ಇವತ್ತು ಎಲ್ರಿಗೂ ಆಶ್ಚರ್ಯ, ಅರ್ಜುನ್ ಡಾಕ್ಟ್ರ ಇವರು ಅನ್ನೋ ಅಷ್ಟು ತೀಟೆ. ಇವನು ಓದ್ತಾ ಇರಲ್ಲ, 3 ಸ್ಕೂಲ್ನ TC ಕೊಟ್ಟಿದ್ರು, 3 ಸ್ಕೂಲ್ TC. ಟುಡೇ ಈಸ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ಅದನ್ನು ನನ್ನ ಮಗನ ಕಥೆನೇ ಹೇಳ್ತೀನಿ ಸ್ಕೂಲ್ಗಳಿಗೆ ಹೇಳೋಗೆ, ಡೋಂಟ್ ಇನ್ಸಲ್ಟ್ ಎ ಚೈಲ್ಡ್ ಅಂತ. ಅದು ನನ್ನ ಮಗನ ಎಕ್ಸಾಂಪಲ್ ಕೊಡ್ತೀನಿ. ನಾನು ಡೆಲಿವರಿ ಮಾಡಿದ್ದು ಮಗು ನಾನು ಮೆಡಿಕಲ್ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟು ಎಷ್ಟು ಖುಷಿ ಆಗ್ಬೇಕು ಇವೆಲ್ಲ. ತುಂಬ ಸಂತೋಷಪ್ಪ. ಇಬ್ಬರಲ್ಲ ಹೆಣ್ಮಕ್ಳು. ವೈದ್ಯೋ ನಾರಾಯಣ ಹರಿ ವೈದ್ಯೋ ನಾರಾಯಣ. 1970ರಲ್ಲಿ ದೊಡ್ಡಬಳ್ಳಾಪುರದಲ್ಲಿ 5 ಫಸ್ಟ್ ಕ್ಲಾಸ್ ಬರ್ತಾರೆ. ಅದರ ನಾನೇ ಹೈಯೆಸ್ಟು. ಇನ್ನೊಬ್ಬ MG ಶ್ರೀನಿವಾಸ್ ಅಂತ ಇದ್ದಾನೆ ನನ್ನ ಕ್ಲಾಸ್ಮೇಟು, ಈಸ್ ಎ ಪೊಲಿಟಿಷಿಯನ್ನು. ಇನ್ನೊಬ್ಬ ಅರಳುಮಳ್ಳಿಗೆ ಕೃಷ್ಣಪ್ಪ ಅಂತ, ಅವನು ನನ್ನ ಕ್ಲಾಸ್ಮೇಟ್ ಆಗಿ ಬಳ್ಳಾರಿಯೊಳಗೆ MBBS ಮಾಡ್ದ. ಇನ್ನೊಬ್ಬ ಡಾಕ್ಟರ್ ವಿಶ್ವನಾಥ್ ಅಂತ, ನಾವು 5 ಜನ ಫಸ್ಟ್ ಕ್ಲಾಸ್ ಬಂದವರು. ಇನ್ನೊಬ್ಬ ಮೈಸೂರಿನಾಗ MBBS ಮಾಡ್ದ. ಇನ್ನೊಬ್ಬ ವಿಶ್ವನಾಥ ಶೆಟ್ಟಿ ಅಂತ, ಅವನು ಬ್ಯಾಂಕ್ ಮ್ಯಾನೇಜರ್ ಆದ. ನಾವು 5 ಜನ ಫಸ್ಟ್ ಕ್ಲಾಸು. ಸೊ ಯಾಕೆ ಈ ಇನ್ಸಿಡೆನ್ಸ್ ಹೇಳಿದೆ ಅಂದರೆ, ನನಗೆ ಇಂಗ್ಲೀಷ್ ಮೀಡಿಯಮಿಗೆ ಸೇರ್ಕೊಳ್ಳೋಕ್ಕೆ ಅವಕಾಶ ಇಲ್ದಿದ್ದಂಥ ಸ್ಕೂಲ್ನಲ್ಲಿ ಒಬ್ಬ ಜವಾನ ನನಗೆ ಹೆಲ್ಪ್ ಮಾಡ್ತಾನೆ. ಮರಿ ನೀನು ಆ ಕಡೆ ಹೋಗಿ ಹುಚ್ಚೋಗಿದ್ದು ಬಂದ್ಬಿಟ್ಟು ಈ ಸಾಲನ್ನ ಕೂತ್ಕೊಂಡ್ಬಿಡು, ಎಂಟ್ರಿ ಮಾಡ್ಕೊಳ್ತಾರೆ. ಕೊನೆಗೆ ನಾನು ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವನ ಆಶೀರ್ವಾದದಿಂದ ನಾನು ಇಡೀ ತಾಲೂಕಿಗೆ ಫಸ್ಟ್ ಬಂದೆ. ಅದಾದಮೇಲೆ ಆ ಮೆರಿಟ್ ಮೇಲೆ ನಾನು ನ್ಯಾಷನಲ್ ಕಾಲೇಜಿಗೆ ಬರ್ತೀನಿ ಬೆಂಗಳೂರಿಗೆ. ಎಲ್ಲರೂ ಕೊಂಗಾಡೆಪ್ಪ ಸೇರ್ಕೋತಾರೆ. ನನ್ನ ಅಣ್ಣ ಹೇಳ್ತಾನೆ, ಅಂಜಿ ನೀನು ಬೆಂಗಳೂರಿಗೆ ಹೋಗ್ಬಿಟ್ಟು ನ್ಯಾಷನಲ್ ಕಾಲೇಜಿಗೆ ಸೇರ್ಕೋ, ನೀನು ಮುಂದೆ ಡಾಕ್ಟ್ರು ಇಂಜಿನಿಯರ್ ಆಗಲಿಕ್ಕೆ ಅದೇ ಸೂಟಬಲ್. ಅವಾಗ ಭಾಳ ಫೇಮಸ್ ಕಾಲೇಜು ಈಗ ನ್ಯಾಷನಲ್ ಕಾಲೇಜ್. ಈಗ 70ರ ದಶಕದಲ್ಲಿ ಅದು PES ಇವತ್ತು ಹೆಂಗೆ ಫೇಮಸ್ ಇದೆಯಲ್ಲ, ಶೇಷಾದ್ರಿಪುರಂ ಫೇಮಸ್ ಇದೆಯಲ್ಲ, ಅವ್ರ ನ್ಯಾಷನಲ್ ಕಾಲೇಜ್ ಭಾರಿ ಟಾಪ್. ಅಲ್ಲಿ ಸೀಟ್ ಸಿಕ್ಕಿದ್ರೆ ನೀನು ಡಾಕ್ಟ್ರು ಇಲ್ಲದ್ರೆ ಇಂಜಿನಿಯರ್. ನಾನು ಬರ್ತೀನಿ, H. ನರಸಿಂಹಯ್ಯನವ್ರಿಗೆ ಕೈ ಮುಗಿತೀನಿ. ನಾನು ಇದ್ದರು ಹೌದು. ನಾನು PUC ಬಿಟ್ಟಾಗ ಅವರು ವೈಸ್ ಚಾನ್ಸಲರ್ ಆದರು, ಅಲ್ಲೇ ಇದ್ದರು. ನಾನು ಹಳ್ಳಿ ಹುಡುಗ ಅಂತ, ಮಾಫ್ಯೂಸಿಲ್ ಕೋಟ ಅಂತ ಇತ್ತು. ಹಳ್ಳಿ ಬಂದಿಂದ ಫಸ್ಟ್ ಕ್ಲಾಸ್ ಬಂದಿರೋ ಮಕ್ಕಳಿಗೆ ಅಲ್ಲಿ ಸೀಟ್ ಕೊಡ್ಬೋದು ಅಂತ, ಅದ್ರಾಗ ಕೊಡ್ತಾರೆ ನನಗೆ. ಇವತ್ತು ನೆನೆಸ್ಕೋತೀನಿ, ನಾನು H. ನರಸಿಂಹಯ್ಯನವರ ಸ್ಟೂಡೆಂಟು. PUC ಮುಂದಿನ ಜೀವನ ಆಮೇಲೆ ಹೇಳ್ತೀನಿ. ಸೊ ನಾನು PUCಗೆ ಬಂದು ಸೇರಿಕೊಂಡಾಗ ಇನ್ನೊಂದು ಭಾಳ ಜೀವನದಲ್ಲಿ ಮರಿಲಾರ್ದಂಥ ಇನ್ಸಿಡೆನ್ಸ್ ಅಂದರೆ, ಎಲ್ಲಿರಬೇಕು ಬೆಂಗಳೂರಿನಲ್ಲಿ ನಾವೆಲ್ಲ ಹಳ್ಳಿ ರೈತರ ಮಕ್ಕಳು. ಯಾರೋ ಒಬ್ಬ ಪುಣ್ಯಾತ್ಮ ಬಂಡಿ ಶೇಷಮ್ಮ ಹಾಸ್ಟ್ಲ್ ಅಂತ ಇತ್ತು, ಅಲ್ಲಿ ನಮ್ಮೂರಿನ ಕೃಷ್ಣಪ್ಪ ಅಂತ ಒಬ್ಬರು ಟೀಚರ್ ಇದ್ದರು. ರಂಗಸ್ವಾಮಿ ಅಂತ ಶೆಡ್ಯೂಲ್ ಕ್ಯಾಸ್ಟು, ಈಸ್ ಎ ವಂಡರ್ಫುಲ್ ಬಾಯ್. ಅವನು ಇಂಜಿನಿಯರಿಂಗ್ ಮಾಡ್ತಾಯಿದ್ರು. ಆ ಪುಣ್ಯಾತವರು ರಾಜಾರಾಮ್ ಅಂತ ನಮ್ಮ ಪಕ್ಕದ ಊರಿನ ಗೌಡಳ್ಳಿಯವರು ಒಬ್ಬರು ಇದ್ದರು. ಆವಾಗ ನನಗೆ ಅಲ್ಲಿ ಜಾಗ ಕೊಡ್ತಾರೆ ಅವರು. ಅಲ್ಲಿ ಸೀಟ್ ಅಲಾಟ್ ಆಗೋವ್ರಿಗೂ ಒಂದು ರೆಕಮೆಂಡೇಷನ್ ಲೆಟ್ರ್ ಬೇಕಿತ್ತು. ಅರಳುಮಳ್ಳಿಗೆ ಚೇರ್ಮನ್ನು ನಮ್ಮಪ್ಪ ಹೋಗಿ ಅವ್ರ ಹತ್ರ ಒಂದು ಲೆಟ್ರ್ ತೊಗೊಂಬರ್ತಾನೆ. ಅದ್ರ ಕತೆ ನಿಮ್ಗೆ ಹೇಳ್ತೀನಿ. ನಮ್ಮಪ್ಪನಿಗೆ ಆ ಲೆಟ್ರ್ ಕೊಡಬೇಕಾದ್ರೆ ಇಡೀ ದಿನ ನಮ್ಮಪ್ಪ ಸೌದೆ ಹೊಡಿತಾರೆ ಅವ್ರ ಮನೆಯೊಳಗೆ. ಅವ್ರು ಚೇರ್ಮನ್ ಇದ್ದರು. ಸೌದೆ ಎಲ್ಲ ಹೊಡೆದ ಮೇಲೆ ಸಾಯಂಕಾಲ ಬರೆದು ಕೊಡ್ತಾರೆ ನಮ್ಮ ಅಪ್ಪನಿಗೆ, ಇವನಿಗೆ ಒಂದು ರೆಕಮೆಂಡೇಷನ್ ಲೆಟ್ರು. ಆ ಲೆಟ್ರನ್ನ ನಮ್ಮ ಅಪ್ಪನಿಗೆ ಸೈಕಲ್ ತುಳಿಯೋಕ್ಕೆ ಬರ್ತಿರಲಿಲ್ಲ. ಕತ್ತರಿ ಕಾಲಿನಲ್ಲಿಗೆ ಅರಳುಮಳಿಗೆಯಿಂದ ದೊಡ್ಡಬಳ್ಳಾಪುರದ ಮೇಲೆ ಬೇಸಿಗೆಯ ಸಮ್ಮೇಳನ, ಮಾರ್ಚ್ ಏಪ್ರಿಲ್ ಅಲ್ವಾ, ಎಲ್ಲ ಹೊಲಗಳು ಉತ್ತಿರ್ತಾರೆ. ನಮ್ಮಪ್ಪ ಜೋಬ್ನಾಗ ಲೆಟ್ರನ್ನೆಲ್ಲ ಇಟ್ಕೊಂಡು ಸೈಕಲ್ ತುಳ್ಕೊಂಡು ಬರ್ತಾನೆ. ಮನೆಗೆ ಬಂದು ನೋಡ್ತಾನೆ, ಲೆಟ್ರೇ ಇಲ್ಲ. ಜೋಬ್ನಿಂದ ಗಾಳಿ ಒಳಗೆ ಆರೋಗ್ಬಿಟ್ಟಿದೆ. ನನ್ನಪ್ಪ ನೆಕ್ಸ್ಟ್ ಬೆಳಗ್ಗೆ ಅಯ್ಯೋ ಕಷ್ಟಪಟ್ಟು ತಂದಿದ್ದು ಸಿಗಲಿಲ್ವಲ್ಲ ಅಂತ ನನ್ನ ಅಪ್ಪನಿಗೆ ಐಡಿಯಾ. ನಾನು ಬರೋವಾಗ ಗಾಳಿ ಬೀಸ್ತಾ ಇತ್ತು, ನಾನು ಜೋಬಿಂದ ಹಾರ್ಕೊಂಡು ಆ ಕಡೆ ಹೋಗಿರ್ಬೋದು ಅಂತ ಹೊಲದೊಳಗೆ ನಡ್ಕೊಂಬರ್ತಾರೆ. ನಮ್ಮೂರಿಂದ ಹಿಡಿದು ದೊಡ್ಡಬಳ್ಳಾಪುರದವರೆಗೂ 8 ಕಿಲೋಮೀಟ್ರ್ ನಡ್ಕೊಂಬರೋವಾಗೆ ಯಾವ ಹೊಲ್ದಾಗ ನೋಡಿದ್ರು ಒಂದು ಪೇಪರ್ ಕಾಣುತ್ತೆ. ಅದು ಯಾಕಂದರೆ ಪೇಟೆ ಗೊಬ್ಬರ ಹೊಡಿಯೋರು ನಮ್ಮ ಊರುಗಳ ಕಡೆ. ಆ ಪೇಪರು ನಾವು ದುಃಖದಿಂದ ಅಯ್ಯೋ ನನ್ನ ಮಗನಿಗೆ ಕೊಟ್ಟರೆ ರೆಕಮೆಂಡೇಷನ್ ಸಿಗಲ್ಲಪ್ಪ ದೇವರೇ ಅಂತ ಆಂಜನೇಯನ ಬೇಡ್ಕೊಂಡು ಬಂದರೆ, ಇನ್ನೇನು ಚಿಕ್ಕ ತುಮಕೂರು ಬಿಡ್ತಾರೆ, ಅಲ್ಲೊಂದು ಹೊಲದಲ್ಲಿ ಅಷ್ಟು ಉದ್ದ ಪೇಪರ್ ಕಾಣುತ್ತೆ. ಹೋಗಿ ನೋಡ್ತಾರೆ, ನನ್ನ ಅಪ್ಪನಿಗೆ ಕನ್ನಡ ಓದೋದು ಬರೋದು, 2ನೇ ಕ್ಲಾಸ್ ಓದಿದ್ರು. ತೆಗೆದು ನೋಡ್ತಾರೆ, ಅದೇ ಲೆಟ್ರು. ನನ್ನ ಅಪ್ಪನಿಗೆ ಎಷ್ಟು ಸಂತೋಷ ಆಗಿರಬೇಕು ಅಂದರೆ, ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಸಿಗದಷ್ಟು ಸಂತೋಷ. ಆ ಲೆಟ್ರು ತಂದು ಅವ ನನ್ನ ಅಪ್ಪ ಕೊಡ್ತಾನೆ, ಮಗನೇ ಈ ಲೆಟ್ರು ಅಂತ. ನರಸಿಂಹಯ್ಯನವ್ರಿಗೆ ತೋರಿಸಿದ್ದಕ್ಕೆ ನನಗೆ ಹಾಸ್ಟೆಲ್ ಸೀಟ್ ಸಿಗುತ್ತೆ, ಅಲ್ಲಿ ಓದ್ತೀನಿ, ಮುಂದಿನ ಜೀವನ ಆಮೇಲೆ ಹೇಳ್ತೀನಿ. ಇವೆಲ್ಲ ಜನಸಾಮಾನ್ಯರಿಗೆ ತಿಳಿಬೇಕು, ಹಂಗೋಸ್ಕರ. ಬರಪ್ಪ ಶಿವು ಬಾ. ನಮ್ಮ ಸೀನಿಯರು ಡಾಕ್ಟ್ರು, ನಮ್ಮ ತಂದೆ ತಾಯಿ ಇವೆಲ್ಲ ಇವ್ರನ್ನ ಹೇಳ್ಕೊಂಡು ನಮ್ಮನ್ನು ಓದಿಸಿದ್ದು. ನಾವು ಇವ್ರು ನೋಡ್ಕೊಂಡು ಓದ್ತಾ ಬಂದ್ವಿ. ಡಾಕ್ಟ್ರು ಓದ್ತಿದ್ದಾರೆ, ಡಾಕ್ಟ್ರು ಚೆನ್ನಾಗಿ ಓದ್ತಿದ್ದಾರೆ, ನೀವು ಓದಬೇಕು ಅಂತ ನಮಗೆ ಒಂದು ಇನ್ಸ್ಪಿರೇಷನ್ನು ಇವರು. ನಮ್ಮೂರಲ್ಲಿ ಇವ್ರ ತಂದೆ ರಾಮಯ್ಯನವರು ಅಂತ, ಇವ್ರದ್ದು ಬಿಗ್ಗೆಸ್ಟ್ ಫ್ಯಾಮಿಲಿ. ನಮ್ಮೂರಿನಾಗ ಯಾರಾದರೂ ಕಾರ್ನಾಗೆ ಊರಿಗೆ ಬರೋರು ಅಂದರೆ ಇವರ ದೊಡ್ಡಪ್ಪ ಶೇಖ್ದಾರ್ ಅನ್ನೋರು. ಆಗಿನ ಕಾಲದಲ್ಲೇ ಈ ವಾಸ್ ಎ ಗೌರ್ಮೆಂಟ್ ಎಂಪ್ಲಾಯಿ.
ಇವ್ರು ಇನ್ನೊಬ್ಬರು ಚಿಕ್ಕಪ್ಪ, ಈ ವಾಸ್ ಎ ವೆಟರ್ನರಿ ಡಾಕ್ಟ್ರು. ಇಟ್ ವಾಸ್ ದ ಬಿಗ್ಗೆಸ್ಟ್ ಫ್ಯಾಮಿಲಿ ನಮ್ಮೂರಿನಾಗ. ಸಾವುಕಾರರು ಅಂದರೆ ನಂಜಪ್ಪನವ್ರ ಫ್ಯಾಮಿಲಿ, ಅನ್ನೇವಿ ನಾವು ನಂಜಪ್ಪನವ್ರ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ. ಇವ್ರಿಗೆ ಓದೋವಂಥ ನೆಸೆಸಿಟಿ ಇರಲ್ಲ, ದೇವ್ರು ಎಲ್ಲ ಕೊಟ್ಬಿಟ್ಟಿಲ್ಲ. ಬಟ್ ನಮ್ಮ ಎಕ್ಸಾಂಪಲ್ ತೋರಿಸಿ ಇವ್ರನ್ನ ಓದಿಸೋರು ಅವರು. ತಕ್ಕಡಪ್ಪನ ಮಗ ಎಷ್ಟು ಚೆನ್ನಾಗಿ ಓದ್ತಾನೆ, ಡಾಕ್ಟ್ರ್ ಓದ್ತಾ ಇದ್ದಾನೆ. ನೀವು ನಂಬೋದೇ ಇಲ್ಲ, ಇವರು ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ, ಆಗಿನ ಕಾಲದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಆ ರಂಗಸ್ವಾಮಿ, ಇನ್ನೊಬ್ಬರು ನಮ್ಮ ಪಕ್ಕದ ಗೌಡಳ್ಳಿ ಒಳಗೆ ಒಬ್ಬರು ಇಂಜಿನಿಯರ್ ಓದ್ತಾಯಿದ್ರು, ಅವ್ರನ್ನ ತೋರಿಸಿ ನಮ್ಗೆ ಹೇಳೋರು. ಅವ್ರು ಓದ್ದಂಗೆ ಹೇಳ್ತಿದ್ರು ನಮಗೆ ಅನ್ನೋದು. ಬಟ್ ನಾವು ಇವ್ರಿಗೆಲ್ಲ ನಿದರ್ಶನ. ಬಟ್ ಇವತ್ತು ಸೀನಿಯರ್ ಇಡೀ ನಮ್ಮೂರಲ್ಲಿ ಇವ್ರನ್ನ ಫಾಲೋ ಮಾಡಿದರೆ ಸುಮಾರು ನಾವು ಎಜುಕೇಟೆಡ್. ಸುತ್ತತ್ತೂರಿಗೆ ನಾನೇ ಮೊದಲನೇ ಡಾಕ್ಟ್ರು ಆಗಿನ ಕಾಲದಲ್ಲಿ. ಇಂಜಿನಿಯರ್ ಇದ್ರು, ಬಟ್ ಸುತ್ತತ್ತೂರಿಗೆ ನಾನು ಕೋಟ್ ಮಾಡೋರು ತಕ್ಕಡಪ್ಪನ ಮಗ. ಇನ್ಫ್ಯಾಕ್ಟ್ ನನಗೆ ರಾಜ್ಯೋತ್ಸವ ಅವಾರ್ಡ್ ಬಂದಾಗ ನಮ್ಮೂರನ್ನ ಮೆರವಣಿಗೆ ಮಾಡ್ತಾರೆ. ಹೌದು, ನನ್ನ ಕನಸೇನು ಗೊತ್ತಾ, ನನಗೆ ಅದನ್ನು ಯಾವಾಗಲೂ ನೆನೆಸ್ಕೊತೀನಿ. ನಾನು ಚಿಕ್ಕ ಹುಡುಗನಾಗ ಕನಸು ಕಾಳೀನಿ, ಚೆನ್ನಾಗಿ ಓದ್ಬಿಟ್ರೆ ನಾನು ಒಳ್ಳೆ ಆಫೀಸರ್ ಆಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮನ್ನ ಕುಂಡ್ರಿಸಿ ಗಾಡಿಯೊಳಗೆ ನಾನು ಊರೆಲ್ಲ ಮೆರವಣಿಗೆ ಮಾಡಬೇಕು ಅಂತ ಆಸೆ. ಅನ್ಫಾರ್ಚುನೇಟ್ ಅದಾಗಲೇ ಇಲ್ಲ. ನನ್ನ ಅಪ್ಪ ಅಮ್ಮ ಬದುಕಿರಲಿಲ್ಲ ನಾನು ರಾಜ್ಯೋತ್ಸವ ಬಂದಾಗೆ. ಎತ್ತಿನ ಗಾಡಿ ಎಲ್ಲ ಒಂದು ರಥದ ಥರ ಮಾಡಿ ಮೆರವಣಿಗೆ ಮಾಡಿದರು. ನನ್ನ ಆಸೆ ಇಡ್ತು, ಆದರೆ ನನ್ನ ಅಪ್ಪ ಅಮ್ಮ ಇರಲಿಲ್ಲ. ಸೊ ಇವತ್ತು ಇವೆಲ್ಲ ನೆನೆಸ್ಕೊಂಡ್ರೆ ಇಲ್ಲೇ ಡೆಲಿವರಿ ಆಗಿರೋ ಮಗುದ ಮದುವೆ ನಾನೇ ಡೆಲಿವರಿ ಮಾಡಿರೋ ಮಗು. ಅಷ್ಟು ಪ್ರೀತಿಯಿಂದ ನಾವು ಹೇಳಿದ್ನಲ್ಲ, ಇತ್ತಲ ಗಿಡ ಮದ್ದಲ್ಲ ಅಂತಾರೆ, ಆದ್ರೆ ನಾನು ನಮ್ಮೂರಿನಲ್ಲಿ ಇತ್ತಲ ಗಿಡ ಅಲ್ಲ, ಸಂಪಿಗೆಯ ಮರ. ಎಷ್ಟು ಜನ ಅಲ್ಲ, ನನ್ನ ಸೌಭಾಗ್ಯ. ಡಾಕ್ಟ್ರು ಅಂತ ಯಾರು ನಾನು ನೆಗ್ಲೆಕ್ಟ್ ಮಾಡಲಿಲ್ಲ. ನನ್ನ ಕೈಲಿ ಬಂದು ಆಪರೇಷನ್ ಮಾಡಿಸ್ಕೊಂಡು ಇವ್ರು ಹೇಳಿದ್ರೆ ಅದು ವೇದವಾಕ್ಯ. ಬಸವರಾಜಮ್ಮನ ಕಾಲ ಬೇಡಪ್ಪ, ದೇವ್ರು ಒಳ್ಳೇದು ಮಾಡಿ, ಹೆಮ್ಮೆ ನಮ್ಮ ಮಕ್ಕಳು. ಕರ್ಕೊಂಡ್ಬರ್ತೀನಿ ಇಲ್ಲೇ RG ರಾಯಲ್ಸ್. RG ರಾಯಲ್ಸ್ ಎಷ್ಟನೇ ತಾರೀಕು? 5-6. ಭಾಳ ಖುಷಿಯಪ್ಪ. 100% ನೋಡ್ರಿ, ಇದು ಪ್ರೀತಿ, ಇದು ನಿದರ್ಶನ. ನಿಮಗೆ ಎವಿಡೆನ್ಸ್ ಅಂತಾರಲ್ಲ ಹಂಗೆ ನೋಡಿ, ಹುಡ್ಕೊಂಡ್ ಬರ್ತಾರೆ ನೋಡಿ. ಇಲ್ಲೇ ಡೆಲಿವರಿ ಅವಾರ್ಡ್ ನಾನು ಎತ್ತ ಮಕ್ಕಳು. ನನಗೆ ಇನ್ನೊಂದು ಖುಷಿ, ಅದು ನಾನು ಪಾಠ ಹೇಳ್ಕೊಟ್ಟಿದ್ದೀನಿ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ. ಈಗ ನೆಕ್ಸ್ಟ್ ಬ್ಯಾಚ್ಗೆ ಅಂದರೆ 20 ವರ್ಷ ಆ ಹುಡುಗಿಗೆ ಹಿಡಿದೆ, ನಿಮ್ಮಮ್ಮ ಇಲ್ಲೇ ಕೂತ್ಕೊಳ್ಳೋದು ನೋಡಿ. ಅಂದರೆ ಅಮ್ಮನಿಗೂ ಪಾಠ ಹೇಳಿದ್ದೀನಿ, ಮಗಳಿಗೂ. ಅಮ್ಮ 2 ಜನರೇಷನ್ಸ್ ಪಾಠ ಕಲಿತು ಮದುವೆ ಮಾಡಿಕೊಂಡು ಅವ್ರ ಮಗಳು ಇವಾಗ ನನ್ನ ಸ್ಟೂಡೆಂಟ್ ಆಗಿ ಬಂದಿದ್ದಾಳೆ. ನಿಮ್ಮಮ್ಮ ಇದೇ ಸೈಡ್ ಕೂತ್ಕೊಳ್ಳೋಣ. ಹೌದು, ಈ ಅನುಭವ ಯಾರಿಗೆ ಸಿಗ್ತದೆ? ಈ ಆಸೆ ಥ್ರಿಲ್ಲಿಂಗ್ ನನಗೆ ಭಾಳ. ಹಾಗಾಗಿ ನಾನು ಎತ್ತ ಮಗಳು ಇವ್ರು ಮದುವೆ ಮಾಡ್ತಿದ್ದಾರೆ. ನಾನು ಇನ್ನೊಬ್ಬರು ಸುಬ್ರಹ್ಮಣಿ ಅಂದ್ಬಿಟ್ಟು ನಮ್ಮೂರಿನ ನಟರಾಜ್ ಅಂತ, ಹಣಬೆ ನಟರಾಜ್ ತಮ್ಮ, ಅವ್ರ ಮಗಳನ್ನ ನಾನೇ, ಶಿ ಬಿಕೇಮ್ ಮೈ ಓನ್ ಸ್ಟೂಡೆಂಟ್ ಇನ್ ಮೈ ಮೆಡಿಕಲ್ ಕಾಲೇಜ್. ನಾನು ಡೆಲಿವರಿ ಮಾಡಿದ್ದು ಮಗು ನಾನು ಮೆಡಿಕಲ್ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟು ಎಷ್ಟು ಖುಷಿ ಆಗ್ಬೇಕು. ಇವೆಲ್ಲ ತುಂಬ ಸಂತೋಷಪ್ಪ. ಇಬ್ಬರಲ್ಲ ಹೆಣ್ಮಕ್ಳು, ಇಬ್ಬರು ಇಲ್ಲೇ ಡೆಲಿವರಿ ಆಗಿದ್ದು. ಇದು ಎರಡನೇ ಇಂಜಿನಿಯರಿಂಗ್ ಮಾಡ್ತಿದ್ದೆ. ಇಂಜಿನಿಯರಿಂಗ್ ಮಾಡ್ತಿದ್ದೆ. ಮೊದಲನೇ ಮಗಳಲ್ಲ? ವೆರಿ ಲವ್ಲಿ, ವೆರಿ. ಅರ್ಜುನ್ಗೆ ಇಬ್ಬರು ಹೆಣ್ಮಕ್ಳಪ್ಪ, ಈಗ ಬಂದಿದ್ರು, ಫೋಟೋ ಹೊಡೆದು ಹೋದ್ರು. ಅವನು ಲಕ್ಕಿ ಫೆಲೋ ಅಂತ ಹೇಳ್ತೀನಿ ಅವನಿಗೆ. ಬೊಡ್ಡೆ ಮಗನೇ, ನಿನ್ನೆ ನಾನು ಒಬ್ಬನೇ ಮಗ. ಎರಡನೇ ಮಗು ಹೆಣ್ಮಗು ಆದಾಗ ನನಗೆ ಸ್ವಲ್ಪ BP ಜಾಸ್ತಿ ಆಗ್ಬಿಟ್ಟಿತ್ತು. ಕರೆದು ಒಂದು ಒಳ್ಳೆ ಮಾತು ಹೇಳಿದರು, ಒಳ್ಳೆ ಆರೋಗ್ಯವಾಗಿ ಹುಟ್ಟಿದ ಮಗು, ಏನಾದರೂ ಗಂಡು ಮಗುನೇ ಹುಟ್ಟಿ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ನೀನು ಇಡೀ ಜೀವನ ಸಾಯ್ಬೇಕಾಯ್ತು, ಹೋಗಿ ನೆಮ್ಮದಿಯಾಗಿರುವಾಗ ಅಂದರು. ಅವತ್ತು ನಾನು ನೆಮ್ಮದಿ ಕಂಡ್ಕೊಂಡು ಇವರಿಂದ. BP ಶುಗರ್ ಅಲ್ಲ, ಹಂಗ ಮಾಯ. ಹೆಣ್ಮಕ್ಳು ಪುಣ್ಯವಂತರು ನೋಡಿ. ಡೆಫಿನೆಟ್ಲಿ ನನ್ನ ಮಗನಿಗೆ ಅದೇ ಹೇಳ್ತೀನಿ, ಮಗನೇ ಯು ಆರ್ ಲಕ್ಕಿ, ಇಬ್ಬರು ಹೆಣ್ಮಕ್ಳಿದ್ದಾರೆ, ನಿನ್ನನ್ನು ಸುಧಾರಿಸೋ ಹೊಟ್ಟೋದೇ ನನಗೆ. ಅಲ್ಲ, ನಾವು ಏನು ತುಂಟ ಇದ್ದಲ್ಲ. ಬಟ್ ನನ್ನ ಮಗ ನಿಜವಲ್ಲಿ ಇವ್ರು ಯಾರು ಅಂದ್ಕೊಂಡಿರಲ್ಲ, ಅವ್ನು ಡಾಕ್ಟ್ರ್ ಅಷ್ಟು ತುಂಟ ಇದ್ದ. ನರ್ಸಿಂಗ್ ಹೋಮ್ನಿಗೆ ಇವತ್ತು ಎಲ್ರಿಗೂ ಆಶ್ಚರ್ಯ, ಅರ್ಜುನ್ ಡಾಕ್ಟ್ರ ಇವರು ಅಂದು. ಅಷ್ಟು ತೀಟೆ, ಇವನು ಓದ್ತಾ ಇರಲ್ಲ. 3 ಸ್ಕೂಲ್ನ TC ಕೊಟ್ಟಿದ್ರು, ಗೊತ್ತಾಯ್ತಾ? 3 ಸ್ಕೂಲ್ TC. ಆ TCದೇ ಕತೆ ಹೇಳ್ತೀನಿ ಆಮೇಲಿಂದ. ಟುಡೇ ಈಸ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ಎಷ್ಟು ಚೆನ್ನಾಗಿ ಆಪ್ರೇಷನ್ ಮಾಡ್ತಾನೆ ಅಂದರೆ, ಅದನ್ನು ನನ್ನ ಮಗನ ಕತೆನೇ ಹೇಳ್ತೀನಿ ಸ್ಕೂಲ್ಗಳಿಗೆ ಹೇಳೋಗೆ. ಡೋಂಟ್ ಇನ್ಸಲ್ಟ್ ಎ ಚೈಲ್ಡ್ ಅಂತ. ಅದಕ್ಕೆ ನನ್ನ ಮಗನ ಎಕ್ಸಾಂಪಲ್ ಕೊಡ್ತೀನಿ, ಅದು ಹೇಳ್ತೀನಿ ಮುಂದೆ. ಲವ್ಲಿಯಪ್ಪ, ಲವ್ಲಿ. ಇನ್ನೆಲ್ಲ ಇವನು ಯಾರ ಮಗ? ಇವನು ಅಲ್ಲ, ನಮ್ಮ ಹುಡುಗ ಅಲ್ಲಿ ನಮ್ಮ ಮನೆ ಹತ್ರ ಇದ್ದಾನೆ. ನಾನೇ ಓದಿಸ್ಕೊಂಡು ಇಟ್ಕೊಂಡಿದ್ದೀನಿ, ಯಾದಗಿರಿ. ಅವ್ರ ತಂದೆ ತಾಯಿ ನಿಮ್ಮ ಯಾದಗಿರಿ ಒಳಗೆ 3 ದಿನ ಪ್ರೋಗ್ರಾಮ್ ಮಾಡಿದವ್ರು. ನಾನು ಹುಲಿಕಲ್ ನಟರಾಜ್, ನಾನು ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ. ಯಾದಗಿರಿ ಒಳಗೆ ಪ್ರೋಗ್ರಾಮ್ ಮಾಡಿ, ಅಲ್ಲಿ ಪ್ಯಾಲೇಸ್ ಇದೆಯಲ್ಲ, ಯಾವುದು ಎಂಥ ಊರದು,
ಅಲ್ಲಿ ಹೋಗಿ ಸನ್ಮಾನ ಸುರ್ಪುರ ಸುರ್ಪುರಕ್ಕೆ ಹೋದೆ ಹಾ ನೋಡೋಣ ಅಂತ. ಸುರ್ಪುರ ಪ್ಯಾಲೇಸ್ಗೆ ಹೋದ್ರೆ ಕೃಷ್ಣಪ್ಪ ಇರಲಿಲ್ಲ, ಕೃಷ್ಣಪ್ಪ ಗೌಡ ಗೌಡ ಅವನ ತಮ್ಮ. ಹಾ ಡಾಕ್ಟ್ರೇ ನಿಮ್ಮನ್ನ ಎಷ್ಟು ಸಾರಿ ಯೂಟ್ಯೂಬ್ನ ನೋಡಿದ್ದೀನಿ, ನೀವೇ ನನ್ನ ಪ್ಯಾಲೇಸಿಗೆ ಬಂದಿನಂತ ಹೂನಾರ ಹಾಕಿ ಶಾಲ್ ಹಾಕಿ ಕಳಿಸ್ಕೊಟ್ಟ. ಸುರ್ಪುರಕ್ಕೆ ಹೋಗಿದೆ. ನಾಯಕರು ಹೌದು ಬಂದಿದ್ದೀನಿ ನಿಮ್ಮ ಊರಿಗೆ. ಸುರ್ಪುರ ಸಂಸ್ಥಾನಕ್ಕೆ ಕಲಾ ಮಾಧ್ಯಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಭಾಳ ಧನ್ಯವಾದ ಮೆಸ್ಟ್ರೆ, ಭಾಳ ಸಂತೋಷ. ನ್ಯಾಷನಲ್ ಜಿಯೋಗ್ರಫಿ ಚಾನಲ್ದವರು ಅವ್ರು ಬಂದು ಇದನ್ನು ಚೆಕ್ ಮಾಡಿದರೆ ಇದು ಎಲ್ಲಿ ತನಕ ಈ ಅಂಡರ್ ಗ್ರೌಂಡ್ ಗುಪ್ತ ಮಾರ್ಗ ಹೋಗುತ್ತಂಬುದು ಗೊತ್ತು ಸಿಗುತ್ತೆ ನಮ್ಗೆ. ಗುರುಮಿಟ್ಕಲ್ಲು ಒಬ್ಬ ರೆಡಿ ಇದ್ದಾನೆ. ಗುರುಮಿಟ್ಕಲ್ಲು ಅಲ್ಲೇ ಹತ್ರ ಖರ್ಗೆ ಅವರ ಕ್ಷೇತ್ರ. ಅಲ್ಲೋಗಿ ಅವ್ನು MLC ನಿಂತಿದ್ದಾನೆ, ಅಲ್ಲಿ ಭಾಷಣ ಮಾಡಕ್ಕೆ ಹೋಗ್ತೀನಿ. ಸುರ್ಬರ್ದ ನನ್ನಪ್ಪ ನೋಡ್ಯ ಇಂಥ ಒಳ್ಳೆ ಇವ್ರು ಸಿಗಲ್ಲ, ಅವ್ರನ್ನ ಉಪಯೋಗಿಸ್ಕೊಂಡು ಬದುಕಿನಲ್ಲಿ ಮೇಲೆ ಡಾಕ್ಟರ್ ಥರ ಆಗ್ಬೇಕು. ಓಕೆ, ಒಳ್ಳೇದಪ್ಪ ಶಿವು, ಥ್ಯಾಂಕ್ ಯು. ಒಂದು ಪ್ರಶ್ನೆ ಸರ್ ಈ ಮಧ್ಯೆ. ಈಗ ನೋಡಿ, ನೀವು ವೈದ್ಯರು, ವೈದ್ಯಕೀಯಕ್ಕೆ ಸೈನ್ಸ್ ಏನೋ ಓದಬೇಕು ಅಂತಾರೆ, ಆದರೆ ಕನ್ನಡ ಮಾಧ್ಯಮದಲ್ಲಿ ಓದಿ ವೈದ್ಯರಾಗೋದು ಕಷ್ಟನಾ? ಇಲ್ಲ, ಕಷ್ಟ ಇಲ್ಲ. ಆ್ಯಕ್ಚುಲಿ ಒಳ್ಳೆಯದು. ಕನ್ನಡ ಮೀಡಿಯಮ್ನಾಗ ಓದ್ದೋರು ವೈದ್ಯರಾದರೆ, ಅದು ಹಳ್ಳಿ ಬ್ಯಾಕ್ಗ್ರೌಂಡಿಂದ ವೈದ್ಯರಾದರೆ ಒಂದು ಅಡ್ವಾಂಟೇಜ್ ಏನಂದರೆ ಕಷ್ಟ ಸುಖವನ್ನು ನೋಡಿರೋವಂಥವ್ರು, ನಾವು ಬಡತನವನ್ನು ನೋಡಿರೋವಂಥವ್ರು. ಬರೋ ಪೇಷಂಟ್ಗಳಿಗೆ ನಮ್ಮ ಆ ಕಷ್ಟ ಅನುಭವಿಸಿರ್ತೀವಲ್ಲ, ಇದು ಭಾಳ ಅವ್ರನ್ನ ಟ್ರೀಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಕನ್ನಡ ಮೀಡಿಯಮ್ನಾಗ ಓದಿರೋರಿಗೆ ಮೆಡಿಕಲ್ ಕಾಲೇಜ್ನಾಗೆ ಏನು ಕಷ್ಟ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನು ಕನ್ನಡ ಮೀಡಿಯಮ್ನಾಗ ಓದಿರೋದು ನಾವು. ನಾನು ಪ್ರತಿ ಸಾರಿ SSLC ಫಸ್ಟ್ ಬಂದನಲ್ಲ, ಮುಡಿ ಕೊಡ್ತೀವಿ ದೇವರಿಗೆ. ಎಲ್ಲರೂ ಹೋಗಿ ತಿರುಪತಿ ಒಳಗೆ ಮುಡಿ ಕೊಡ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ. ನನಗೆ ದೇವರಿಗೆ ನಾನು ಮುಡಿ ಅರ್ಪಿಸ್ಬೇಕು. ಮನೆ ದೇವರಿಗೆ ಅರ್ಪಿಸಿದ್ರಾಯ್ತು. ರಾಜ ಅನ್ಕೊಂಡೆ. ನಮ್ಮೂರಿಂದ ನಡ್ಕೊಂಡು ಹೋದ್ರಾಯ್ತು. ಅಲ್ಲಿ ಸೈಕಲ್ನಾಗ ಹೋದೆ, ಮುಡಿ ಕೊಟ್ಟೆ, ಸಂತೋಷ ಆಯಿತು. SSLC ಹೈಯೆಸ್ಟ್ ಬಂದಿದ್ದಕ್ಕೆ, ಫಸ್ಟ್ ಕ್ಲಾಸ್. ಆಮೇಲೆ ನ್ಯಾಷನಲ್ ಕಾಲೇಜು ಸೀಟ್ ಸಿಕ್ಕಿದಾಗ ಒಂದು ಸರಿ, ಎರಡೂ ಸಾರಿ ನನಗೆ ತಲೆಗೆ ಟೋಪಿ ತೊಗೊಳ್ಲಿಕ್ಕೆ ದುಡ್ಡಿಲ್ಲ. ಬರೀ ಗುಂಡಿಟ್ಕೊಂಡು ತಮಾಷೆ ಮಾಡ್ರೆ ಗುಂಡ ನೋಡೋ ಅನ್ನೋರು. ಮೂರನೇ ಸಾರಿ ನನಗೆ MBBS ಸೀಟ್ ಸಿಕ್ಕಿದಾಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ, ದೇವರಿಗೆ ಮುಡಿ ಕೊಟ್ಟೆ. ಆದರೆ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ವಾಪಸ್ ಹೋಗ್ಬೇಕಲ್ಲ, ಅಯ್ಯೋ ಮೆಡಿಕಲ್ ಕಾಲೇಜಿನಾಗೆ ತಮಾಷೆ ಮಾಡಿಬಿಟ್ಟಾರು ಅಂತ ಏನು ಮಾಡೋದು. ಮೆಜೆಸ್ಟಿಕ್ನೊಳಗೆ ಬಸ್ ಹತ್ತದಕ್ಕೆ ಮೊದಲು 9 ರೂಪಾಯಿ 80 ಪೈಸೆ. ನನಗೆ ಬೆಂಗಳೂರು ಟು ಬಳ್ಳಾರಿ ಕೆಂಪು ಬಸ್ನಾಗ ನಾವು ಹೋಗ್ಯವಿ. ಅಲ್ಲೇ ಫುಟ್ಪಾತ್ನಾಗ ಒಂದು ಕ್ಯಾಪ್ ನೋಡಿದೆ, ಜೀವೆಲ್ ಥೀಫ್ ಕ್ಯಾಪ್. ನಾವು MBBS ಹೋದಾಗ ಜೀವೆಲ್ ಥೀಫ್ ಅಂತ ಒಂದು ಪಿಕ್ಚರ್ ಬಂದಿತ್ತು, ದೇವಾನಂದು. ಆ ಕ್ಯಾಬ್ ಇತ್ತು. ಒಂದು ಎಷ್ಟು ಅಂತ ಕೇಳಿದೆ, 5 ರೂಪಾಯಿ. ಅಯ್ಯೋ ರಾಮ, ಅರ್ಧ ಚಾರ್ಜು ನಾನು ಇಲ್ಲಿಂದ ಬಳ್ಳಾರಿಗೆ. ಆದರೂ ಇನ್ನೇನು ಮಾಡೋದು ಅಂತ ಕೊಂಡ್ಕೊಂಡು ಹಾಕ್ಕೊಂಡೆ, ಹೋದೆ. ನೆಕ್ಸ್ಟ್ ಡೇ ಪ್ರಾಕ್ಟಿಕಲ್ಸ್ಗೆ ಹೋಗಬೇಕು. ಎಲ್ಲರೂ ಪ್ರಾಕ್ಟಿಕಲ್ಸ್ ಪಿಕ್ ಮಾಡ್ತಾಯಿದ್ದೀವಿ. ನಾನು ಕ್ಯಾಪ್ ಹಾಕ್ಕೊಂಡಿದ್ದೀನಿ. ಯಂಗ್ ಟೀಚರ್ಸು ಕೂತಿದ್ದಾರೆ. ಅವರು ನನ್ನನ್ನು ರ್ಯಾಗ್ ಮಾಡೋಕ್ಕೆ ಇಷ್ಟ. ನಾನು ಇಟ್ಟಿದ್ದೆ. ನೋಡಿದ್ರು ಕೇಶವ ಅಂತ ಇನ್ನೂ ನೆನಪಿದೆ ಆ ಟೀಚರ್ ಹೆಸರು. 3 ಜನ ಕೂತವ್ರೆ, ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ. ಏಯ್ ಕಮ್ಮಿ ಯಾರು ಅಂದರು. ಓದೆ ಬೈದಿಂದ ಹಿಂಗೆ ನಿಂತ್ಕೊಂಡೆ. ವಾಟ್ ಇಸ್ ದ್ಯಾಟ್ ಅಂದರು. ಸರ್ ಮೈ ಹೆಡ್ ಸರ್ ಅಂದೆ. ವಾಟ್ ಇಸ್ ದಟ್ ಅಂದ್ರಲ್ಲ, ಮೈ ಹೆಡ್ ಸರ್ ಅಂದೆ. ಏಯ್ ವಾಟ್ ಈಸ್ ಆನ್ ದ ಹೆಡ್ ಮ್ಯಾನ್ ಅಂದರು. ಕ್ಯಾಬ್ ಸರ್ ಅಂದೆ. ಟೇಕ್ ಇಟ್ ಔತುಂಟು, ತೆಗೆದೆ. ವಾಟ್ ಇಸ್ ದ್ಯಾಟ್ ಅಂದರು. ಸರ್ ಅಗೇನ್ ಮೈ ಹೆಡ್ ಸರ್ ಅಂದೆ. ಯೂಸ್ಲೆಸ್ ಫೆಲೋ, ವಾಟ್ ಹ್ಯಾಸ್ ಹ್ಯಾಪನ್ ಟು ಯುವರ್ ಹೆಡ್ ಅಂದರು. ನನಗೆ ಇಂಗ್ಲೀಷ್ನಾಗ ಹೆಂಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ತಲೆ ಬೋಡಿಸೋದ್ರನ್ನ ಟಾನ್ಶೂರಿಂಗ್ ದ ಹೆಡ್ ಅಂತ ಇದೆ. ನೀವು ತಿರುಪತಿಗೆ ಹೋಗಿ ಅಲ್ಲೊಂದು ಬೋರ್ಡ್ ಇದೆ, ತಲೆ ಬೋಡಿಸೋದಕ್ಕೆ ಟಾನ್ಶೂರಿಂಗ್ ಅಂತಾರೆ. ನಾನು ಇಂಗ್ಲೀಷ್ ಮೀಡಿಯಮ್ನಾಗ ಓದಿಲ್ಲ, ನನಗೆ ಗೊತ್ತಿಲ್ಲ. ನಗ್ತಾರೆ, ಅವಮಾನ ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ಸು ನನ್ನೇ ನೋಡ್ತಾವ್ರೆ. ನನ್ನ ಪಕ್ಕದಾಗೆ ನಾಗರತ್ನ ಅಂತ ನನ್ನ ಕ್ಲಾಸ್ಮೇಟು, ಬಳ್ಳಾರಿ ಲೋಕಲ್ ಹುಡುಗಿ, ಬ್ರಾಹ್ಮಣರ ಹುಡುಗಿ, ಬ್ಯಾಂಕ್ ಮ್ಯಾನೇಜರ್ ಮಗಳು ಪಕ್ಕ ನಿಂತಿದ್ದಾಳೆ. ನನಗೆ ಅವಮಾನ ಆಗ್ತಾಯಿದೆ. ನನಗೆ ಆಶ್ಚರ್ಯ ಅಂದರೆ ಎಲ್ಲರೂ ನೋಡ್ತಾವ್ರೆ. ಕಾಮನ್ ಮ್ಯಾನ್, ಟೆಲ್ ಮ್ಯಾನ್ ಅಂತವ್ರೆ. ನನಗೆ ಧೈರ್ಯ ಮಾಡಿಬಿಟ್ಟೆ. ನಾನು ಹೇಳೋದು, ಮೈ ಹೆಡ್ ಸರ್, ಹೋಮ್ ಗಾರ್ಡ್ ಸರ್ ಅಂದರೆ ಮನೆ ದೇವರು. ಓಯ್ ಗುಂಡೋಡ್ಸರ್, ಹೋಮ್ ಗಾರ್ಡ್ ಸರ್, ರೌಂಡ್ 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 ಸರ್ ಅಂದೆ. ಅಂದರೆ ತಲೆ ಗುಂಡೋಡ್ಸಿದ್ದೀನಿ ಅಂತ. ಸಾರ್ ಒಂದು ನಕ್ಕರು ಕ್ಲಾಸ್ ಮಾಡಿಸಲ್ಲ ನಕ್ಬಿಟ್ರು. ನಾನು ಹತ್ಕೊಂಡು ಅದಕ್ಕೆ ಅವಾಗ ಹೇಳ್ತೀನಿ ಮಕ್ಕಳಿಗೆ, ಹಳ್ಳಿ ತಂದೆ ತಾಯಿಗಳು ನಿಮ್ಗೆ ಇಂಗ್ಲೀಷ್ ಬರೋಲ್ಲ, ನಿಮ್ಮ ಮಕ್ಕಳನ್ನ ಇಂಥ ಬೆಸ್ಟ್ ಸ್ಕೂಲ್ಗೆ ಹಾಕಿದ್ದೀರಲ್ಲ, ಕಷ್ಟಪಟ್ಟಾದರೂ ಇಂಥ ಕಡೆ ಓದಬೇಕು. ಯಾಕಂದರೆ ಆ ಮಕ್ಕಳಿಗೆ ಮುಂದೆ ನನಗಾದ ಅವಮಾನ ಆಗಬಾರ್ದು. ನೀವು ಮನೆಯೊಳಗೆ ಅಪ್ಪ ಅಮ್ಮ ಅನ್ನಿ, ಕನ್ನಡ ನನ್ನ ಮಾತೃಭಾಷೆ, ಕನ್ನಡಕ್ಕೆ ಕೈ ಎತ್ತಿ
ನಿನ್ನ ಕೈ ಕಲ್ಪವೃಕ್ಷ ಆಗುವುದು ಅಂತ ಕುವೆಂಪು ಅವರು ಹೇಳಿದ್ದಾರೆ. ನಾನು ಅಂಥ ಕನ್ನಡ ಪುತ್ರ. ಆದರೆ ಇಂಗ್ಲೀಷ್ನಾಗ ಓದಿದರೆ ನಿಮ್ಮ ಮಕ್ಕಳಿಗೆ ನನಗಾದ ಅವಮಾನ ಆಗಬಾರ್ದು. ಈ ಸ್ಕೂಲಿನ ಓನರಿಗೆ ಕೈ ಮುಗಿರಿ, ಪುಣ್ಯಾತ್ಮರು. ನಿಮ್ಮ ಏರಿಯಾ ಒಳಗೆ ಓನರ್ಗೂ ಖುಷಿ ಆಗುತ್ತೆ ನಾನು ಹೇಳೋ ಮಾತು, ಇವ್ರಿಗೂ ಖುಷಿ ಆಗುತ್ತೆ. ನಿಮ್ಮ ಮಕ್ಕಳಲ್ಲಿ ವಾಪಸ್ ಹೋಗ್ತೀನಿ. ನಾಗರತ್ನ ಬ್ರಾಹ್ಮಣರ ಹುಡುಗಿ, ಎಂಥ ಡೀಸೆಂಟ್ ಹುಡುಗಿ ಅಂದರೆ, ಅಂಜನಪ್ಪ ಅಳಬೇಡ, ನಿನಗೆ ಇಂಗ್ಲೀಷ್ ನಾನು ಹೇಳ್ಕೊಡ್ತೀನಿ, ನಾನು ಕಾನ್ವೆಂಟ್ನಾಗ ಓದಿರೋ ಹುಡುಗಿ ಅಂತ ದಿನಾ ಪಾಠ ಹೇಳ್ಕೊಡ್ತಾಳೆ ಮಧ್ಯಾಹ್ನದ ಹೊತ್ತು. ಕೊನೆಗೆ ಒಂದು ದಿನ ಬರುತ್ತೆ, ನಾಗರತ್ನ ನಾನು ಎಷ್ಟು ಪಾಪ್ಯುಲರ್ ಆಗಿದ್ದೀನಿ ಅಂದರೆ ಅವಳು ಹೇಳ್ತಾಳೆ, ಅಂಜನಪ್ಪ ಅವತ್ತು ನಾನು ನಿನಗೆ ಇಂಗ್ಲೀಷ್ ಹೇಳ್ಕೊಟ್ಟೆ, ನೀನು ಆಲ್ ಓವರ್ ದ ವರ್ಲ್ಡ್ ಟೂರ್ ಮಾಡಿದ್ಯಾ, ನಾನು ಡೆಲ್ಲಿಗೂ ಹೋಗಿಲ್ಲ ನೋಡು ಅಂದ್ಲು ಒಂದಿನ ಸಿಕ್ಕಿದಾಗೆ. ಬಟ್ ಭಾಳ ಖುಷಿ ಏನು ಗೊತ್ತಾ, 1919ರಲ್ಲಿ ಇಡೀ ಬಳ್ಳಾರಿ ಮೆಡಿಕಲ್ ಸ್ಟೂಡೆಂಟ್ ಯಾರಿಗೂ ಇದುವರೆಗೂ ರಾಜ್ಯೋತ್ಸವ ಸಿಕ್ಕಿಲ್ಲ, ನನಗೆ ಸಿಗುತ್ತೆ. 2 ವರ್ಷ ಆದಮೇಲೆ ನಾಗರತ್ನ ರಾಜ್ಯೋತ್ಸವ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂತ ಅಂದರೆ, ಬಳ್ಳಾರಿ ಹತ್ರ ವಂಡರ್ಫುಲ್ ಓಲ್ಡ್ ಏಜ್ ಹೋಮ್ ಮಾಡಿದ್ದಾಳೆ ಅವಳು. ನಾನು ಓಲ್ಡ್ ಏಜ್ ಹೋಮ್ಗೆ ಹೋಗಿ ಬಂದಿದ್ದೀನಿ. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇಡೀ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಇಬ್ಬರಿಗೆ ರಾಜ್ಯೋತ್ಸವ ಸಿಕ್ಕಿರೋದು. ಒಂದು ಡಾಕ್ಟರ್ ಅಂಜನಪ್ಪ, ನನ್ನ ಬ್ಯಾಚ್ಮೇಟು ಡಾಕ್ಟರ್ ನಾಗರತ್ನ ಜೋಶಿ, ಅವಳಿಗೆ ಸುಯಜ್ಞ ಜೋಶಿ, ಅವಳು ಮಾಡಿರೋ ಸೇವೆಗೆ ನನಗೆ ರಾಜ್ಯೋತ್ಸವ ಯಾಕೆ ಬಂತು ಅಂತ ಮುಂದಿನ ಆಮೇಲೆ ಹೇಳ್ತೀನಿ. ನಾನು ಹೆಂಗೆ ಬಂತು ಅಂತ ಹೇಳ್ತೀನಿ. ರಾಜ್ಯೋತ್ಸವ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರಾಜ್ಯದಲ್ಲಿ, ಆ ಪ್ರಶಸ್ತಿಯನ್ನು ತೊಗೊಂಡಂಥ ನಾವಿಬ್ಬರು ಇವತ್ತು ಅದಕ್ಕೆ ಇಂಗ್ಲೀಷ್ ಮೀಡಿಯಮ್ ನೀವು ಕೇಳಿದ್ರಲ್ಲ, ಮೆಡಿಕಲ್ ಮಾಡೋದು ಕಷ್ಟ ಆಗುತ್ತಾ ಅಂತ. ಮೆಡಿಕಲ್ ಮಾಡೋದಕ್ಕೆ ಕಷ್ಟ ಆಗಲ್ಲ, ಬಟ್ ಕನ್ನಡ ಮೀಡಿಯಮ್ ಇದ್ದರೆ ನಾವೆಲ್ಲ ಪ್ರಾಕ್ಟೀಸ್ ಆದಮೇಲೆ ಓದೋಕ್ಕೇನು ಕಷ್ಟ ಆಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ಕಷ್ಟ ಆಗೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾನು PUC 2 ಇಯರ್ PUC ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ನಾನು ಮೊದಲೆಲ್ಲ 1 ಇಯರ್ PUC ಇತ್ತು. ಹೌದನು? ಮೆಡಿಕಲ್ ಕಾಲೇಜ್ ಸೆಲೆಕ್ಟ್ ಆದವರು PPC ಅಂತ ಮಾಡಬೇಕಾಗಿತ್ತು. 1 ಇಯರ್ PPC ಮಾಡಿ ಆಮೇಲೆ MBBS ಸ್ಟೂಡೆಂಟ್. ನಾವು 2 ಇಯರ್ PUC ಡೈರೆಕ್ಟ್ ಅಡ್ಮಿಷನ್ ಟು MBBS, ಆ ಬ್ಯಾಚಿಗೆ ಸೇರಿದವನು ನಾನು. 2 ಇಯರ್ PUC ಫಸ್ಟ್ ಬ್ಯಾಚ್ ಸ್ಟೂಡೆಂಟು ನಾನು. ನನಗೆ ಅವಾಗ ಏನಕ್ಕೆ ಬೇಕಾದ್ರೆ PCMB ನಾವು ಇಂಜಿನಿಯರ್ಗೂ ಹಾಕ್ಬೋದಿತ್ತು, ಮೆಡಿಕಲ್ಗೂ ಹಾಕ್ಬೋದು. ನಾನು ವೆಟ್ರನರಿಗೆ ಹಾಕ್ತೆ, ಸೀಟ್ ಸಿಕ್ತು. ಅಗ್ರಿಕಲ್ಚರ್ಗೆ ಹಾಕ್ತೆ, ಸೀಟ್ ಸಿಕ್ತು. ಇಂಜಿನಿಯರಿಂಗ್ ಹಾಕ್ತೆ, UVCE ಒಳಗೆ ಎಲೆಕ್ಟ್ರಾನಿಕ್ ಸೀಟ್ ಸಿಕ್ತು. ಮೆಡಿಕಲ್ಲು ಬಳ್ಳಾರಿ ಒಳಗೆ ನಾನು UVCE ಒಳಗೆ ಸಿಕ್ತಲ್ಲ ಸೀಟು, ಡೈರೆಕ್ಟಾಗಿ ಜಾಯ್ನ್ ಆದೆ. ನಿಮಗೆ ಬಂಡಿ ಶೇಷಮ್ಮ ಹಾಸ್ಟ್ಲು ಪುಣ್ಯಾತ್ಮರನ್ನು ನೆನೆಸ್ಕೊಂಡೆ. ಮೆಜೆಸ್ಟಿಕ್ ಥಿಯೇಟ್ರ್ ಇದೆಯಲ್ಲ, ಜಸ್ಟ್ ಅಪೋಸಿಟ್ ಟು ದ್ಯಾಟ್. ನಮಗೆ ಫ್ರೀ ರೂಮ್ ಕೊಡೋರು. ಒಂದು ರೂಮಿಗೆ 4 ಜನ ಹಳ್ಳಿಯವರು ಇರೇವಿ. ಸ್ಟವ್ ಇಟ್ಕೊಂಡು ಅನ್ನ ಮಾಡ್ಕೊಳ್ಳೇವಿ. ಸರಸ್ವತಿ ಲಾಡ್ಜು ಇವತ್ತು ಇದೆ. ಆ ಪುಣ್ಯಾತ್ಮನ ನೆನೆಸ್ಕೋತೀನಿ. ಒಂದು ಕ್ಯಾರಿಯರ್ ತೊಗೊಂಡೋದ್ರೆ 4 ಕಾಣಿ ಕೊಟ್ಟರೆ ಕ್ಯಾರಿಯರ್ ತುಂಬ ಮೊಸರುಳ್ಳಿ ಸಾಂಬಾರು ಕೊಡೋರು. ಏನು ಸಾಂಬಾರು ಇದ್ರೆ ಅದು ಕೊಡೋರು. ಅದನ್ನೇ ಕಲಿಸ್ಕೊಂಡು ಉಂಡು, ಅದನ್ನೇ ಟಿಫನ್ ಕ್ಯಾರಿಯರ್ ಹಾಕ್ಕೊಂಡು ದಿನ ನಾನು ಮೆಜೆಸ್ಟಿಕ್ಕಿಂದ ಗಾಂಧಿ ಬಜಾರ್, ಅಲ್ಲಿ ನ್ಯಾಷನಲ್ ಕಾಲೇಜ್ ಇದ್ದಿದ್ದು, ಅಲ್ಲಿ ನಡ್ಕೊಂಡು ಹೋಗೇನಿ. ದಿನ ನಡ್ಕೊಂಡು ಹೋಗೇನಿ. ಗಾಂಧಿನಗರದಿಂದ ಮೆಜೆಸ್ಟಿಕ್ಕಿಂದ ಗಾಂಧಿನಗರ, ಮೆಜೆಸ್ಟಿಕ್ಕು, ಗಾಂಧಿ ಬಜಾರು, ಬಸವನಗುಡಿ, ಗಾಂಧಿ ಬಜಾರ್ ಬೈ ವಾಕ್ ಡೈಲಿ PUCಗೆ. ನೀವು ನಂಬಿ ನನ್ನ ಮಾತನ್ನು. ನಾನು ಹೋಗಿ ನಡೆಯೋದಕ್ಕೆ ಬೇಜಾರಾಗ್ತಿರಲಿಲ್ಲ. ಆಂಜನೇಯನ ಗುಡಿ ಇತ್ತು, ಕೋಟೆ ಆಂಜನೇಯ ಸ್ವಾಮಿ. ಅದ್ರ ಮುಂದೆ ನಡ್ಕೊಂಡು ಹೋಗೋವಾಗ ಒಂದು ಸಾರಿ ಬೇಡ್ಕೊಳ್ಳೇನಿ, ಅಪ್ಪ ದೇವರೇ ನನ್ನನ್ನು ನಡೆಯೋದನ್ನು ಸ್ವಲ್ಪ ಕಡಿಮೆ ಮಾಡಿಸು ಮುಂದಿನ ಸಾರಿ ಅಂದರೆ ಏನು ಗೊತ್ತಾ, ಬೆಂಗಳೂರು ಮೆಡಿಕಲ್ ಕಾಲೇಜು ಆಮೇಲೆ ನ್ಯಾಷನಲ್ ಕಾಲೇಜು. ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸೀಟ್ ಕೊಡಿಸು ಅನ್ನೋದನ್ನು ದೇವ್ರಿಗೆ ಹಿಂಗೆ ಡಿಮ್ಯಾಂಡ್ ಆಗ್ತಾಯಿದ್ದೆ. ರಿವರ್ಸ್ ಗೇರಲ್ಲಿ ಅಲ್ಲಿವರೆಗೂ ನಡ್ಕೊಂಡು ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿಸಪ್ಪ ಅಂದರೆ ಇಲ್ಲಿ ಸೀಟ್ ಕೊಡಿಸು ಅಂತ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿದ್ರೆ ನ್ಯಾಷನಲ್ ಕಾಲೇಜ್ವರೆಗೂ ನಡ್ಕೊಂಡು ಹೋಗಿಲ್ವಲ್ಲ, ಅದು ಮುಗೀತಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಉಳಿಯುತ್ತೆ ಅಂದರೆ ಮೆಡಿಕಲ್ ಸೀಟ್ ಕೊಡಿಸುವಂಥ ದೇವ್ರನ್ನ ಬೇಡ್ಕೊಳ್ಳೀನಿ. ಬಟ್ ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಗಬೇಕಿತ್ತು. ಆಗಿನ ಕಾಲದಲ್ಲಿ ಯಾವನ ಪಾಲಿಟಿಕ್ಸ್ ಮಾಡಿ ನನಗೇನ ಕಡಿಮೆ ಪರ್ಸೆಂಟೇಜ್ ಬಂದಿರೋನಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಕ್ತು, ನನಗೆ ಬಳ್ಳಾರಿ ಸಿಕ್ತು. ಒಟ್ಟು ನಮಗೆ ಗೌರ್ಮೆಂಟ್ ಸೀಟ್ ಅಲ್ವಾ, ಎಲ್ಲಿ ಸಿಕ್ಕಿದ್ರೇನು, ಫ್ರೀ ಅಲ್ವಾ. ಇದು ಸರ್ ನ್ಯಾಷನಲ್ ಕಾಲೇಜಲ್ಲಿ ನಿಮ್ಮ PUC ದಿನಗಳು ಹೇಗಿತ್ತು? ಭಾಳ ಚೆನ್ನಾಗಿತ್ತು ಅಂದರೆ ಹೇಳ್ತೀನಿ ಕೇಳಿ. PUC ಡೇಸ್ ಹೇಳ್ತೀನಿ. ನನಗೆ ಈ ಬಂಡಿ ಶೇಷಮ್ಮ ಹಾಸ್ಟ್ಲಲ್ಲಿ ಇದ್ದಾಗೆ ನಾನು ನ್ಯಾಷನಲ್ ಕಾಲೇಜಿಗೆ ಹೋಗೇನಿ. ಅಲ್ಲಿ ಇನ್ನೊಂದು ಮಜಾ ಸ್ಟೋರಿ ಹೇಳ್ತೀನಿ. ಅಪರೂಪಕ್ಕೆ ನಮ್ಮಣ್ಣ ಟೀಚರು, ಬ್ಯಾಚುಲರು, 10 ರೂಪಾಯಿ ಕೊಡೋನು. 10 ರೂಪಾಯಿನೊಳಗೆ ನಾನು ಟೀ ಕುಡಿಯೇನು, ಅಕ್ಕಿ ಮನೆಯಿಂದನೇ ತೊಗೊಂಬರೇನಿ, ಸಾಂಬಾರು ತೊಗೊಳೇನಿ,
ಅಲ್ಲಿ ಎಲೈಟ್ ಹೋಟ್ಲ್ ಅಂತ ಇತ್ತು, 4 ಆಣೆ ಕೊಟ್ಟರೆ ಒಂದು ಟೀ ಕೊಡೋರು, ಅದೇ ನಮ್ಮ ಪ್ಲೆಷರು, ಲಕ್ಸುರಿ. ಅಲ್ಲಿ ಹೋಗಿ ಕೂತ್ಕೊಂಡು ಸಾಯಂಕಾಲದ ಹೊತ್ತು ಯಾಕೆ ಕೂತ್ಕೊಂಡು ಟೀ ಕುಡಿಯವೆ ಅಂದರೆ ಕೂತೇ ಇರೋವಿ, ಟೀ ಆರ್ಡ್ರೇ ಮಾಡ್ತಿರಲ್ಲ. ಅವಾಗೊಂದು ಇದು ಬಂದಿತ್ತು, ಪ್ಲೇಟ್ಸು ಒಂದು ಕಾಯಿನ ಹಾಕಿದರೆ 4 ಆಣೆ ಹಾಕಿದರೆ ಆ ಪ್ಲೇಟ್ ಮೇಲೆ ಬಂದು ಇದ್ಕೊಳ್ಳೋದು ಗ್ರಾಮಫೋನ್ ಸಾಂಗ್ ಬರೋದು. ಸೊ ನಮಗೆ 4 ಆಣೆ ಹಾಕೋಕ್ಕೆ ಗತಿ ಇರಲಿಲ್ಲ, ಯಾರನ್ನ ಬಂದು ಹಾಕಿ ಟೀ ಕುಡಿಯೋರಲ್ಲ, ಹಾಕಿ ಅಂಥವ್ರು ಬರೋರಿಗೂ ಕಾಯವಿ. ಅವನು ಹಾಕಿದರೆ ಒಂದು ಸಾಂಗ್ ಬರೋದು, ನಾವೊಂದು ಟೀ ಹೇಳೋದು, ಟೀ ಕುಡಿದು ಫ್ರೀ ಸಾಂಗ್ ಕೇಳ್ಕೊಂಡು ಬರೇವಿ. ಜೀವನ ಹೆಂಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಒಂದು ಹಾಡು ಕೇಳೋಕ್ಕೆ, ಒಂದು ಹಾಡು ಕೇಳಿ ಖುಷಿ ಆಗೋದಲ್ವಾ. ನಾವೇ 4 ಆಣೆ ಅವಾಗ ಗ್ರಾಮಫೋನ್ ಅಲ್ಲ, ನಮ್ಮ ಹತ್ರ ಟ್ರಾನ್ಸಿಸ್ಟ್ರು ಇಲ್ಲ, ರೇಡಿಯೋನೂ ಇಲ್ಲ. ನಾನು MBBSಗೆ ಹೋದಾಗೆ ಮೆಡಿಕಲ್ ಕಾಲೇಜಲ್ಲಿ ಒಂದು ಟ್ರಾನ್ಸಿಸ್ಟ್ರ್ ಕೊಂಡ್ಕೊಂಡಿದ್ದೆ, ಅವಾಗ ಸಾಂಗ್ ಕೇಳೋಕ್ಕೆ ಬೇಜಾರಾಗ್ತದಲ್ಲ ಅಂತ ಓದೋ ಮಧ್ಯೆ. ಬಟ್ ಇಲ್ಲಿ ಸಾಂಗ್ ಕೇಳೋಕ್ಕೆ ಒಂದು ಚಾನ್ಸ್ ಅಲ್ವಾ. ಯಾರೋ ಬಂದು ಕಾಯಿನ ಹಾಕ್ತಾನೆ, ಅದು ಪ್ಲೇಟ್ ಮೇಲೆ ಬಂದು ಕೂತ್ಕೊತದೆ, ಅದು ಸಾಂಗು. ಈ ಕನ್ನಡ ಸಾಂಗ್ ಆಗಲಿ ಹಿಂದಿ ಸಾಂಗ್ ಆಗಲ್ಲ, ಒಂದು ಚಾಯ್ಸು. ಆಗಿನ ಕಾಲದಲ್ಲಿ ಟೆಕ್ನಾಲಜಿ, ಇವಾಗೆಲ್ಲ ಮೊಬೈಲ್ ಇದೆ ಕೇಳ್ತೀವಿ, ಆಗಿನ ಕಾಲದಲ್ಲಿ. ಸೊ ಯಾರನ್ನ ಒಬ್ಬನ ಕಾಯೋದು, ಯಾರನ್ನ ಸಾವುಕಾರ ಬಂದರೆ ಹಾಕ್ತಾನೆ ಇವನು ಅಂತ ಹಾಕಿದ ತಕ್ಷಣ ನಾವು ಒಂದು ಟೀ ಹೇಳೋದು. ಯಾಕಂದ್ರೆ ಭಾಳ ಹೊತ್ತು ಕೂತ್ಕೊಳ್ಳೋಂಗಿಲ್ವಲ್ಲ, ಅವ್ನು ಓಡಿಸ್ಬಿಡ್ತಾನೆ. ಆ ಸಾಂಗ್ ಕೇಳೋವ್ರಿಗೆ ಒಂದು ಟೀ ಕುಡಿದು ಬರೇನಿ. ಅದೇ ಸಮಯದಲ್ಲಿ ನೀವು ನಂಬೋದಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಕಳೆದ ಎಲೆಕ್ಷನ್ನಲ್ಲಿ ರಾಜಾಜಿನಗರದಲ್ಲಿ JDSನಿಂದ MLA ನಿಂತೆ. ಯಾಕೆ ನಿಂತೆ ಗೊತ್ತಾ? ನಾನು PUC ಒಳಗೆ ನಮ್ಮ ಅಣ್ಣನ ದುಡ್ಡು ಕೊಟ್ಟಾಗೆ ಅಪರೂಪಕ್ಕೆ ಸಾರಿ BTSನಾಗ ಹೋಗೇನಿ, ಪಾಸ್ ಇಲ್ಲ, ಟಿಕೆಟ್ ತೊಗೊಳ್ಳೇನಿ. ಆ ಟಿಕೆಟ್ ಕೊಡ್ತಿದ್ದವನು ಯಾರು ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ರೂಟ್ ನಂಬರ್ 78 ಮಲ್ಲೇಶ್ವರಂ ಟು ಗಾಂಧಿ ಬಜಾರು. ಕಂಡಕ್ಟ್ರ್ ಯಾರು ಗೊತ್ತಾ? ರಜನಿಕಾಂತ್. ಅವನ ಕೈನಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. ನಾನು ಯಾಕೆ MLA ನಿಂತೆ ಗೊತ್ತಾ? ರಜನಿಕಾಂತ್ ಏನಾದರೂ ಚೀಫ್ ಮಿನಿಸ್ಟರ್ ಆದರೆ ನಾನು ಹೆಲ್ತ್ ಮಿನಿಸ್ಟರ್ ಆಗಬೇಕು ಕರ್ನಾಟಕದಲ್ಲಿ ಅನ್ನೋ ಆಸೆ ನನಗೆ. ಅವನು ಚೀಫ್ ಮಿನಿಸ್ಟರ್ ಆಗಲಿಲ್ಲ, ನಾನು ಇಲ್ಲಿ ಹೆಲ್ತ್ ಮಿನಿಸ್ಟ್ರು ಆಗಲಿಲ್ಲ. MLA ಅವನು ಸೋಲಿಲ್ಲ, ಗೆಲ್ಲಿಲ್ಲ ಅಂತ ಹೇಳ್ತೀನಿ ನಾನು. MLA ಎಲೆಕ್ಷನ್ ನಿಂತ್ಕೊಂಡಲ್ಲ, ನಾನು ಸೋತೆ ಅಂದ್ಕೊಳ್ಳಲ್ಲ, ಗೆಲ್ಲಿಲ್ಲ ಅಷ್ಟೇ. ಯಾಕೆ ಗೆಲ್ಲಿಲ್ಲ ಅಂದರೆ ನನ್ನ ಹತ್ರ 60 ಕೋಟಿ ಇರಲಿಲ್ಲ, 30 ಕೋಟಿ ಖರ್ಚು ಮಾಡಿದ ಗೆದ್ದ. ನಾನು ಏನೂ ಖರ್ಚು ಮಾಡಲಿಲ್ಲ, ಬಟ್ ಗೆಲ್ಲಿಲ್ಲ, ಸೋತೆ ಅಂದ್ಕೊಳ್ಳೋದೇ ಇಲ್ಲ ನಾನು. ಸೊ ರಜನಿಕಾಂತ್ನ ಯಾಕೆ ನೆನೆಸ್ಕೊಂಡೆ ಅಂದರೆ ಯಾವ ಮಟ್ಟಕ್ಕೆ ಬೆಳೆದ ಅವನು, ಒಬ್ಬ ಆರ್ಡಿನರಿ ಕಂಡಕ್ಟರ್ ಆಗಿದ್ದವನು ಯಾವ ಮಟ್ಟಕ್ಕೆ ಬೆಳೆದ. ನನಗೆ ಖುಷಿ. ನಾನು ಅವನ ಮಟ್ಟಕ್ಕೆ ಕಲ್ತಿದ್ರು ಕೂಡ ಫೀಲ್ಡಲ್ಲಿ, ವೈದ್ಯಕೀಯ ಫೀಲ್ಡ್ನಲ್ಲಿ ಅವನ ಮಟ್ಟಕ್ಕೆ ಬೆಳೆದೆ ನಾನು. ರಜನಿಕಾಂತ್ ಹೆಂಗೆ ಸೂಪರ್ ಸ್ಟಾರ್ ಆದ್ನೋ, ನಾನು ಮೆಡಿಕಲ್ ಪ್ರೊಫೆಷನಾಗ ಐ ಆಮ್ ಎ ಸೂಪರ್ ಸ್ಟಾರ್. ಆ ಖುಷಿ ನನಗೆ. ರಜನಿಕಾಂತನ ಕೈ ಮುಟ್ಟಿದ್ದೀನಿ, ಒಂದು ಸರಿ ರಾಜ್ಕುಮಾರ್ನೂ ಮುಟ್ಟಿದ್ದೀನಿ, ಅದನ್ನು ಆಮೇಲೆ ಹೇಳ್ತೀನಿ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.